ನಟಿ ವಿಜಯಲಕ್ಷ್ಮಿ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ವಿಜಯಲಕ್ಷ್ಮಿಯ ಮಾತುಗಳನ್ನು ನೀವು ಸಾಕಷ್ಟು ದಿನಗಳಿಂದ ಕೇಳಿಸಿಕೊಂಡು ಬಂದಿದ್ದೀರಿ. ಅವರ ಅಕ್ಕ ಉಷಾ ಅವರ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ. ಹಾಗೆ ನನಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಿಂದ ಯಾರೂ ಕೂಡ ಸಹಾಯವನ್ನು ಮಾಡಿಲ್ಲ, ಹೀಗಾಗಿ ನನಗೆ ಸಾಕಷ್ಟು ಕಷ್ಟ ಆಗುತ್ತಿದೆ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಹಿರಿಯ ನಟಿ ಆಗಿರುವಂತಹ ಜಯಪ್ರದಾ ಸೇರಿದಂತೆ ಒಂದಷ್ಟು ಜನಗಳ ವಿರುದ್ಧ ನೇರ ಆಪಾದನೆಯನ್ನು ಮಾಡಿದ್ದಾರೆ. ಸೃಜನ್ ಲೋಕೇಶ್ ಅವರ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಸದ್ಯಕ್ಕೆ ಬಂದ ಸುದ್ದಿ ಏನಪ್ಪಾ ಅಂದರೆ, ಹಿಂದಿನಿಂದಲೂ ಕೂಡ ಬಿಗ್ ಬಾಸ್ ಶೋಗೆ ನಟಿ ವಿಜಯಲಕ್ಷ್ಮಿ ಅವರಿಗೆ ಇನ್ವೈಟ್ ಮಾಡಲಾಗಿತ್ತಂತೆ. ಆದರೆ ವಿಜಯಲಕ್ಷ್ಮಿ ಇಲ್ಲಿಯವರೆಗೂ ಕೂಡ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿರಲಿಲ್ಲ. ಈಗ ಬಿಗ್ ಬಾಸ್ ಸೀಸನ್ 9 ಶುರುವಾಗುತ್ತಿದೆ. ಹೆಚ್ಚು ಕಮ್ಮಿ ಅಕ್ಟೋಬರ್ನಲ್ಲಿ ಶುರುವಾಗುವ ಎಲ್ಲ ಸಾಧ್ಯತೆ ಕೂಡ ಇದೆ. ಸ್ಪರ್ಧಿಗಳ ಅಂತಿಮ ಪಟ್ಟಿ ಕೂಡ ರೆಡಿ ಮಾಡಲಾಗುತ್ತಿದೆ. ಅದರಲ್ಲಿ ಒಂದಿಷ್ಟು ಮಂದಿಗೆ ಈಗಾಗಲೇ ಬಿಗ್ ಬಾಸ್ ಆಯೋಜಕರಿಂದ ಕರೆ ಹೋಗಿದೆಯಂತೆ. ಅದರಲ್ಲಿ ವಿಜಯಲಕ್ಷ್ಮಿ ಅವರಿಗೂ ಕರೆ ಹೋಗಿದೆಯಂತೆ. ವಿಜಯಲಕ್ಷ್ಮಿ ಅವರಿಗೆ ಕರೆಯೋದಕ್ಕೆ ಕಾರಣವೇನು ಅಂದರೆ, ಒಂದು ಅವರ ವೃತ್ತಿ, ಇನ್ನೊಂದು ಅವರು ಇದೀಗ ಆರ್ಥಿಕವಾಗಿ ತೀರಾ ಸಂಕಷ್ಟದಲ್ಲಿದ್ದಾರೆ. ಹೇಳಿಕೊಳ್ಳುವ ಅವಕಾಶಗಳು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿಗುತ್ತಿಲ್ಲ. ಬಿಗ್ ಬಾಸ್ ವೇದಿಕೆಗೆ ಬಂದರೆ ಮುಂದೊಂದು ದಿನ ಒಂದಿಷ್ಟು ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆದ ಕಾರಣ ಬಿಗ್ ಬಾಸ್ ಸೀಸನ್ 9ಕ್ಕೆ ವಿಜಯಲಕ್ಷ್ಮಿ ಅವರಿಗೆ ಕರೆ ಹೋಗಿದೆಯಂತೆ. ಆದರೆ ಇದೇ ವಿಜಯಲಕ್ಷ್ಮಿ ಅವರು ಕನ್ನಡದ ಬಿಗ್ ಬಾಸ್ ವಿರುದ್ಧ ಗಂಭೀರವಾದ ಆರೋಪಗಳನ್ನು ಮಾಡಿದ್ದಾರೆ. ನಾನು ಮೊದಲಿನಿಂದ ಕೂಡ ಬಿಗ್ ಬಾಸ್ ಶೋವನ್ನು ನೋಡ್ತಿದ್ದೇನೆ, ಆದರೆ ಬಿಗ್ ಬಾಸ್ ನನಗೆ ಹಿಡಿಸಲಿಲ್ಲ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಇದೇ ಸಮಯದಲ್ಲಿ ಒಂದು ಗಂಭೀರವಾದ ಆರೋಪವನ್ನು ಕೂಡ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯೊಳಗಡೆ ನಮ್ಮೆಲ್ಲರನ್ನ ಕೂಡಿ ಹಾಕಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾರೆ, ವಿವಾದವನ್ನು ಸೃಷ್ಟಿ ಮಾಡ್ತಾರೆ. ಅಷ್ಟು ಮಾತ್ರವಲ್ಲದೆ ಮಜವನ್ನು ಕೂಡ ತೆಗೆದುಕೊಳ್ತಾರೆ ಅಂತ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಇವರು ಹೇಳುತ್ತಿರುವ ವಿಚಾರ ಏನಪ್ಪ ಅಂದರೆ, ಸೃಜನ್ ಲೋಕೇಶ್ ಹಾಗೂ ನನ್ನ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಈ ಹಿಂದೆ ಬಿಗ್ ಬಾಸ್ ಶೋ ಆಯೋಜಕರು ಏನು ಮಾಡಿದರು ಅಂದರೆ, ಸೃಜನ್ ಲೋಕೇಶ್ ಎಂಟ್ರಿ ಕೊಟ್ಟಂತಹ ಸೀಸನ್ಗೆ ನನ್ನನ್ನು ಕೂಡ ಇನ್ವೈಟ್ ಮಾಡಿದರು. ನನಗೆ ಆರಂಭದಲ್ಲಿ ಸೃಜನ್ ಲೋಕೇಶ್ ಹೋಗಿದ್ದರು ಅಂತ ಗೊತ್ತಿರಲಿಲ್ಲ. ಆ ನಂತರ ಗೊತ್ತಾಯಿತು ಸೃಜನ್ ಲೋಕೇಶ್ ಕೂಡ ಹೋಗಿದ್ದಾರೆ ಅಂತ. ಹಾಗಾಗಿ ನಾನು ಬಿಗ್ ಬಾಸ್ ಅಕಸ್ಮಾತ್ ಹೋಗಿದ್ದರೆ ನನ್ನ ಗತಿ ಏನಾಗುತ್ತಿತ್ತು, ಸೃಜನ್ ಲೋಕೇಶ್ ಹೋದಂತಹ ಸಂದರ್ಭದಲ್ಲಿ ನಾನು ಕೂಡ ಹೋಗಿದ್ದರೆ ಪರಿಸ್ಥಿತಿ ಏನಾಗುತ್ತಿತ್ತು, ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆಯನ್ನು ಬಿಗ್ ಬಾಸ್ ಆಯೋಜಕರಿಗೆ ವಿಜಯಲಕ್ಷ್ಮಿಯವರು ಮಾಡುತ್ತಿದ್ದಾರೆ. ಅಷ್ಟೇ ಮಾತ್ರವಲ್ಲ, ಪುನೀತ್ ರಾಜ್ಕುಮಾರ್, ದರ್ಶನ್ ತೂಗುದೀಪ, ಶಿವಣ್ಣನಂತಹ ದೊಡ್ಡ ದೊಡ್ಡ ಸ್ಟಾರ್ ನಟರು ಬಿಗ್ ಬಾಸ್ಗೆ ಬರ್ತಾರಾ ಅಂತ ಕ್ವಶನ್ ಕೂಡ ಮಾಡಿದ್ದಾರೆ. ಅವರು ಬರಲ್ಲ ಅಂದ ಮೇಲೆ ನಾವ್ಯಾಕ್ರಿ ಬರಬೇಕು ಅಂತ ವಿಜಯಲಕ್ಷ್ಮಿಯವರು ಕೇಳುತ್ತಿದ್ದಾರೆ. ವಿಜಯಲಕ್ಷ್ಮಿಯವರು ಇದರ ಬಗ್ಗೆ ಮಾತನಾಡಿರುವಂತಹ ಎಕ್ಸ್ಕ್ಲೂಸಿವ್ ಆಡಿಯೋವನ್ನು ಇದೀಗ ನೀವು ಕೇಳಿಸಿಕೊಂಡು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ನನಗೆ ಒಂದು ಐ ಥಿಂಕ್ ದ ಫಸ್ಟ್ ಸೀಸನ್ ಸೃಜನ್ ಅವರೆಲ್ಲ ಹೋದ್ರಲ್ಲ, ಅವಾಗ ಬಂತು. ನನಗೆ ಅವಾಗ ಏನೋ ಒಂದು ಇಂಟ್ಯೂಷನಲ್ ಬೇಡ ಅಂದೆ ನಾನು, ಬಿಕಾಸ್ ನನಗೆ ಆ ಟೋಟಲ್ ಸೆಟಪ್ಪೇ ನನಗೆ ಇಷ್ಟ ಆಗಲಿಲ್ಲ. ನಾನು ಮೈಕ್ ಹಾಕ್ಕೊಂಡು ಅಷ್ಟನ್ನು ಟಾಸ್ಕ್ ಮಾಡಿಕೊಂಡು ಏನೋ ಲೈಕ್ ಅದೇನೋ ಒಂದು ನನಗೆ ಅನಿಸ್ತು, ಐ ಕೆನಾಟ್ ಬಿ ಟೈಡ್ ಅಪ್ ಲೈಕ್ ದಟ್. ಒಂದು ಸಿಕ್ಕಾಕೊಳ್ಳೋ ಥರ ಒಂದು ಸೆಟಪ್ ಇದೆಯಲ್ಲ, ನನಗೆ ಅದು ಇಷ್ಟ ಆಗಲಿಲ್ಲ. ಆಮೇಲೆ ನೋಡಿದ್ರೆ ಅದರಲ್ಲಿ ಸೃಜನ್ ಅವರಿದ್ದರು. ಸೊ ನಾನು ಇವಾಗಲೂ ಅದೇ ಹೇಳ್ತೀನಿ, ಖಂಡಿತ ಅವರು ಅದನ್ನು ಮೆಚ್ಚೋದಿಲ್ಲ, ನಾನು ಅದನ್ನು ಮೆಚ್ಚೋದಿಲ್ಲ. ನೀವು ಯಾಕೆ ಅದನ್ನು ಇಷ್ಟಪಡ್ತೀರಾ? ಇಬ್ಬರನ್ನೂ 108 ದಿನ ಒಂದು ಮನೇಲಿ ಆ ಥರ ಹಾಕಿಡಬೇಕು ಅಂತ ಎರಡು ಟು ಪೀಪಲ್ ಹೂ ಆರ್ ನಾಟ್ ಕಂಫರ್ಟಬಲ್ ವಿತ್ ಈಚ್ ಅದರ್, ಅದನ್ನು ಯಾಕೆ ಒಬ್ರಿಗೂ ಹಾಕಿ ಅದನ್ನೇನು ಅದರಲ್ಲಿ ನೀವೇನು ಆಟ ಸಂತೋಷ ಪಟ್ಕೋತೀರಾ? ಅಷ್ಟು ಮಾನವೀಯತೆ ಕಳ್ಕೊಂಡ್ಬಿಟ್ಟಿದ್ದೀವ. ಹಾಗಾದರೆ ಇವಾಗ ನಾವು ಹೇಳ್ಬೋದಲ್ಲ, ಇವಾಗ ನಮಗೊಂದು ಆಸೆ ಇರುತ್ತೆ. ಶಿವಣ್ಣ ಅವರು, ಪುನೀತ್ ಅವರು, ಆಮೇಲೆ ದರ್ಶನ್ ಅವರು, ಇವರೆಲ್ಲ ಒಳಗಡೆ ಇದ್ರೆ ಚೆನ್ನಾಗಿರುತ್ತೆ. ಬಟ್ ಸಾಧ್ಯನಾ? ಅವ್ರು ಬರಲ್ಲಲ್ಲ, ಮತ್ತೆ ಯಾಕೆ ನಮ್ಮ ಮೇಲೆ ಅದನ್ನು ಟಾರ್ಗೆಟ್ ಮಾಡ್ತಿದ್ದೀರಿ? ಅದು ಇವತ್ತು ನನಗೆ ಯಾಕೆ ಬೇಜಾರಾಯಿತು ಅಂದರೆ, ನಾನು ಹೇಳ್ತಿದ್ದೀನಿ ಇಟ್ ಈಸ್ ಅಫೆಕ್ಟಿಂಗ್ ಮೈ ಕರಿಯರ್ ಅಂತ ಹೇಳ್ತಿರುವಾಗ ಮತ್ತೆ ಇವತ್ತು ಮಾಲಾಶ್ರೀ ಅವ್ರ ಜೊತೆ ನನ್ನ ಫೋಟೋ ಹಾಕ್ಬಿಟ್ಟು ಬರ್ತಿದ್ದಾರೆ ಅಂದರೆ ಯಾವ ಆಧಾರದ